ಹೆಸರು ಮೀನಾಕ್ಷಿ ಮೇಷಿ. ಇಂದು ಮಾನವನ ಮೂಳೆಗಳ ಬಗ್ಗೆ ವಿವರಿಸುತ್ತಿದ್ದೇನೆ. ಮಾನವನ ಮೂಳೆಗಳು ದೇಹಕ್ಕೆ ಆಧಾರ, ಆಕಾರ ಮತ್ತು ರಕ್ಷಣೆ ಒದಗಿಸುತ್ತದೆ. ಮೂಳೆಗಳ ಅಸ್ಥಿಮಜ್ಜೆಯಲ್ಲಿ ರಕ್ತ ಉತ್ಪತ್ತಿಯಾಗುತ್ತದೆ. ಮಾನವನ ಗರ್ಭಾವಸ್ಥೆಯಲ್ಲಿ ಅವಧಿ 280 ದಿನಗಳು. ಜನಿಸಿದ ಮಗುವಿನ ಮೂಳೆಗಳ ಸಂಖ್ಯೆ 305. ವಯಸ್ಕ ಮಾನವನ ಮೂಳೆಗಳ ಸಂಖ್ಯೆ 206. ತಲೆಮೂಳೆಗಳ ಸಂಖ್ಯೆ 22. ಬೆನ್ನು ಮೂಳೆಗಳ ಸಂಖ್ಯೆ 33. ಪಕ್ಕೆಲುಬುಗಳ ಸಂಖ್ಯೆ 24. ಬಲಯುತವಾದ ಮೂಳೆ ತೊಡೆ ಮೂಳೆ, ಚಿಕ್ಕ ಮೂಳೆ ರಿಕಾಪು ಮಧ್ಯ ಕಿವಿಯಲ್ಲಿದೆ. ಕಾಲಿನ ಮೂಳೆಗಳು ಫಿಬುಲಾ ಮತ್ತು ಟಿಬುಲಾ. ಕೈನ ಮೂಳೆಗಳು ರೇಡಿಯಾ ಮತ್ತು ಅಲ್ನಾರ್. ಮೂಳೆಗಳಿಗೆ ಬೇಕಾದ ಪ್ರಮುಖ ಲವಣಗಳು ಕ್ಯಾಲ್ಸಿಯಂ ಮತ್ತು ರಂಜಕ. ಕ್ಯಾಲ್ಸಿಯಂ ಮೂಳೆಗಳ ಬೆಳವಣಿಗೆಗೆ ಬೇಕು. ರಂಜಕ ಮೂಳೆಗಳ ಗಟ್ಟಿತನಕ್ಕೆ ಬೇಕು. ಮೂಳೆಗಳಿಗೆ ಬಾಧಿಸುವ 2 ಕಾಯಿಲೆಗಳು ಫ್ಲೋರೋಸಿಸ್ ಮತ್ತು ಕೀಲು. ಮನೆಮೆದುಳನ್ನು ರಕ್ಷಿಸುವ ಮೂಳೆ ಕ್ರೇನಿಯಂ. ಜೀವಸತ್ವ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಬರುತ್ತದೆ. ಇಂದು ಕೀಲುಗಳು 4. ಅವುಗಳೆಂದರೆ ಗೋಳ ಮತ್ತು ಗುಳಿ ಕೀಲು, ತಿರುಗಾಣಿ ಕೀಲು, ಬಿಜಾಗರಿ ಕೀಲು, ಸ್ಥಿರ ಕೀಲು. ಗೋಳ ಮತ್ತು ಗುಳಿ ಕೀಲು ತೊಡೆ ಮತ್ತು ಸೊಂಟದ ಮಧ್ಯೆ ಗೋಳ ಮತ್ತು ಗುಳಿ ಕೀಲು ಕಂಡುಬರುತ್ತದೆ. ಇಂದು ತಿರುಗಾಣಿ ಕೀಲು ತಲೆ ಮತ್ತು ಭುಜದ ಭಾಗಗಳ ಮಧ್ಯೆ ತಿರುಗಾಣಿ ಕೀಲು ಕಂಡುಬರುತ್ತದೆ. ಬಿಜಾಗರಿ ಕೀಲು ಮೊಣಕೈ ಮತ್ತು ತೊಡೆಯ ಭಾಗದಲ್ಲಿ ಬಿಜಾಗರಿ ಕೀಲು ಕಂಡುಬರುತ್ತದೆ. ಇಂದು ಸ್ಥಿರ ಕೀಲು ಮೇಲ್ದವಡೆ ಮತ್ತು ತಲೆಯ ಉಳಿದ ಭಾಗಗಳ ಮಧ್ಯೆ ಸ್ಥಿರ ಕೀಲು ಕಂಡುಬರುತ್ತದೆ. ಇದು ಚಲಿಸುವುದಿಲ್ಲ. ನನ್ನ ಹೆಸರು ಶಂಭುಲಿಂಗ ಗುಳಪ್ಪ ಸೊರಟೂರ್. ನಾನು ಇಂದು ಸೌರವ್ಯೂಹದ ಬಗ್ಗೆ ಕುರಿತು ವಿವರಿಸುತ್ತೇನೆ. ಸೌರವ್ಯೂಹ ಎಂದರೆ ಸೂರ್ಯನ ಪರಿವಾರ. ಸೌರವ್ಯೂಹದಲ್ಲಿ 8 ಗ್ರಹಗಳಿರುತ್ತವೆ. ಮಧ್ಯದಲ್ಲಿ ಸೂರ್ಯ ಇರುತ್ತಾನೆ. ಎಲ್ಲ ಗ್ರಹಗಳು ಸೂರ್ಯನನ್ನು ಸುತ್ತುತ್ತಿರುತ್ತವೆ. ಮೊದಲನೇದಾಗಿ ಬುಧ ಗ್ರಹವು ಸೂರ್ಯನಿಗೆ ಮೊದಲನೇ ಸ್ಥಾನದಲ್ಲಿದೆ ಮತ್ತು ತುಂಬಾ ಉಷ್ಣದಿಂದ ಕೂಡಿರುತ್ತದೆ. ಶುಕ್ರ ಗ್ರಹ ಸೂರ್ಯನಿಂದ 2ನೇ ಸ್ಥಾನದಲ್ಲಿದೆ. ಇದು ಬೆಳಗಿನ ಚುಕ್ಕೆ ಮತ್ತು ಸಂಜೆಯ ಚುಕ್ಕೆ ಎಂದಲೂ ಕರೆಯುತ್ತಾರೆ ಮತ್ತು ಬೆಳ್ಳಿ ಚುಕ್ಕೆ ಎಂದಲೂ ಕರೆಯುತ್ತಾರೆ. ಮತ್ತು ಸೌರವ್ಯೂಹದಲ್ಲಿ ಪ್ರಕಾಶಮಾನವಾದ ಗ್ರಹವಾಗಿದೆ. ಭೂಮಿ ಸೂರ್ಯನಿಂದ 3ನೇ ಸ್ಥಾನದಲ್ಲಿದೆ. ಇದು ಮಾನವನ ಆವಾಸ ಸ್ಥಾನ. ಭೂಮಿಯಲ್ಲಿ ಮಾನವನಿಗೆ ಬೇಕಾದ ಎಲ್ಲ ಜೀವಾನಿಲಗಳು ದೊರೆಯುತ್ತವೆ. ಮಂಗಳ ಗ್ರಹವು ಸೂರ್ಯನಿಂದ 4ನೇ ಸ್ಥಾನದಲ್ಲಿದೆ. ಮಂಗಳ ಗ್ರಹವನ್ನು ಕೆಂಪು ಗ್ರಹ ಮತ್ತು ಅಂಗಾಕಾರದ ಗ್ರಹ ಎಂದು ಕರೆಯುತ್ತಾರೆ. ಇದರಲ್ಲಿ ಮರಳು ಕೆಂಪು ಬಣ್ಣದ್ದಾಗಿರುತ್ತದೆ ಮತ್ತು ಮೋಡಗಳು ಕೆಂಪು ಧೂಳಿನ ಮೋಡಗಳಾಗಿರುತ್ತವೆ. ಗುರುಗ್ರಹ ಸೂರ್ಯನಿಂದ 5ನೇ ಸ್ಥಾನದಲ್ಲಿದೆ. ಇದು ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹವಾಗಿದೆ ಮತ್ತು ಇದಕ್ಕೆ ಬೃಹಸ್ಪತಿ ಎಂದಲೂ ಕರೆಯುತ್ತಾರೆ. ಶನಿ ಗ್ರಹವು ಸಹಸ್ರಾರು ಉಂಗುರಗಳನ್ನು ಹೊಂದಿದೆ. ಸಹಸ್ರಾರು ಉಂಗುರಗಳನ್ನು ಹೊಂದಿರುವುದರಿಂದ ಸೌರವ್ಯೂಹದಲ್ಲಿಯೇ ವಿಶಿಷ್ಟವಾದ ಗ್ರಹವೆಂದು ಕರೆಯುತ್ತಾರೆ ಮತ್ತು ಸುಂದರ ಗ್ರಹ ಎಂದು ಕರೆಯುತ್ತಾರೆ. ಯುರೇನಸ್ ಗ್ರಹವು ಸೂರ್ಯನಿಂದ 7ನೇ ಸ್ಥಾನದಲ್ಲಿದೆ. ಯುರೇನಸ್ ಗ್ರಹವು ನೀಲಿ ಮತ್ತು ಹಸಿರು ಬಣ್ಣವನ್ನು ಹೊಂದಿದೆ. ದಟ್ಟವಾದ ಮೋಡಗಳಿಂದ ಕೂಡಿರುತ್ತದೆ. ನೆಪ್ಚೂನ್ ಗ್ರಹವು ಸೂರ್ಯನಿಂದ 8ನೇ ಸ್ಥಾನದಲ್ಲಿದೆ ಮತ್ತು ಸೂರ್ಯನಿಂದ ಅತಿ ದೂರದಲ್ಲಿರುವುದರಿಂದ ಶೀತವುಳ್ಳ ಪ್ರದೇಶವಾಗಿದೆ. ಇದು ಹೊಳೆಯುವ ನೀಲಿಯುಳ್ಳ ಬಣ್ಣದ್ದಾಗಿದೆ. ಕುಬ್ಜ್ ಗ್ರಹವು ಸೂರ್ಯನಿಂದ 9ನೇ ಸ್ಥಾನದಲ್ಲಿದೆ. ಎಲ್ಲಾ ಗ್ರಹಗಳಂತೆ ಲಕ್ಷಣವನ್ನು ಹೊಂದಿರದಿರುವುದರಿಂದ ಇದನ್ನು 2006ರಲ್ಲಿ ತೆಗೆದುಹಾಕಿದರು. ಇದನ್ನು ಕುಬ್ಜ್ ಗ್ರಹ ಎಂದು ಕರೆಯುತ್ತಾರೆ.